ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ನಾವು ರಿಸರ್ಚ್ ಕಂಟಿನ್ಯೂಷನ್ ಟಾಪಿಕ್ಸ್ನ ನೋಡೋದಾದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚು, ಸ್ಯಾಂಪ್ಲಿಂಗ್ ಎರರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ನ ಕವರ್ ಮಾಡೋಣ. ಓಕೆ, ಫಸ್ಟ್ characteristics of research. So there are several characteristics are there. So important ones are, see objectivity ಒಂದು, ಆಮೇಲೆ ರಿಲಯಬಿಲಿಟಿ, ವ್ಯಾಲಿಡಿಟಿ, ವೆರಿಫೈಯಬಿಲಿಟಿ, ಜನರಲೈಸಬಿಲಿಟಿ, ಲಾಜಿಕ್ ಆ್ಯಂಡ್ ಸೈಕ್ಲಿಕ್. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್. ಸೊ ಆಬ್ಜೆಕ್ಟಿವಿಟಿ ಅಂದ್ರೇನು? ಆಬ್ಜೆಕ್ಟಿವಿಟಿ ಅಂದರೆ ಸೈಂಟಿಫಿಕಲಿ ಟೆಸ್ಟಬಲ್ ಫಾರ್ಮಲ್ಲಿ ಇರಬೇಕು. ನಮ್ಮ ಆಬ್ಜೆಕ್ಟ್ ಏನೇ ಇದ್ರೂ ಸೈಂಟಿಫಿಕಲಿ ಟೆಸ್ಟಬಲ್. ಆ ಆಬ್ಜೆಕ್ಟ್ನ ನಾವು ಸೈಂಟಿಫಿಕಲಿ ಟೆಸ್ಟ್ ಮಾಡಿದರೆ ನಮಗೆ ಬೇಕಾಗಿರೋ ರಿಸಲ್ಟ್ ಬರಬೇಕು. ಅದನ್ನು ಆಬ್ಜೆಕ್ಟಿವಿಟಿ ಅಂತ ಕರಿತೀವಿ. ಇಟ್ ಮೇ ಸೈಂಟಿಫಿಕಲಿ ಟೆಸ್ಟಬಲ್ ಫಾರ್ಮ್ ಆರ್ ಕಂಡಕ್ಟಬಲ್ ಫಾರ್ಮ್ ಆ ಪ್ರೊಸೆಸಲ್ಲಿದ್ದರೆ ಅದನ್ನು ಆಬ್ಜೆಕ್ಟಿವಿಟಿ ಅಂತ ಕರಿತೀವಿ. ಸೈಂಟಿಫಿಕಲಿ ಟೆಸ್ಟಬಲ್ ಫಾರ್ಮಲ್ಲಿದ್ದರೆ ಅದನ್ನು ಆಬ್ಜೆಕ್ಟಿವಿಟಿ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಇವೆರಡನ್ನೂ ಒಂದೇ ಸಲ ನೋಡೋಣ. ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಅಂದ್ರೇನು? ರಿಲಯಬಿಲಿಟಿ ಅಂದರೆ ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ. ನೋಡಿ, ರಿಲಯಬಿಲಿಟಿ ಅಂದರೆ, ಸೊ ನೀವು ಒಂದು ಟೆಸ್ಟ್ನ ಹಲವಾರು ಸಲ ರಿಪೀಟ್ ಮಾಡಿದ್ರು, ಯು ಆರ್ ಡೂಯಿಂಗ್ ದ ರಿಪೀಟೆಡ್ಲಿ ಟೆಸ್ಟಿಂಗ್ ದ ಸೇಮ್ ಥಿಂಗ್. ರಿಪೀಟೆಡ್ಲಿ ಟೆಸ್ಟಿಂಗ್ ಮಾಡಿದ್ರು ನಿಮಗೆ ಸೇಮ್ ರಿಸಲ್ಟ್ ಬರ್ತಾ ಇರುತ್ತೆ. ಓಕೆ, ಸೇಮ್ ರಿಸಲ್ಟ್ ಅಥವಾ ಕನ್ಸಿಸ್ಟೆಂಟ್. ಈ ಸೇಮ್ ರಿಸಲ್ಟ್ ಕನ್ಸಿಸ್ಟೆಂಟ್. ನೀವು ಎಷ್ಟೇ ಸಲ ಆ ಟೆಸ್ಟ್ನ ಮಾಡಿದ್ರು ನಿಮಗೆ ಎಷ್ಟೇ ಸಲ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡಿ ನಿಮಗೆ ಸೇಮ್ ರಿಸಲ್ಟ್ ಬರುತ್ತೆ, ಕನ್ಸಿಸ್ಟೆಂಟ್ ರಿಸಲ್ಟ್ ಬರುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಏನು ರಿಸಲ್ಟ್ ಬರುತ್ತೆ ಅದು ನಿಮ್ಮ ಫೈನಲ್ ಆಬ್ಜೆಕ್ಟಿವ್ ರಿಸರ್ಚ್, ನಿಮ್ಗೆ ರಿಸರ್ಚ್ ಆಬ್ಜೆಕ್ಟಿವ್ ಏನಿರುತ್ತೆ ಅದನ್ನು ಮೀಟ್ ಮಾಡ್ತಾ ಇರೋದಿಲ್ಲ. ಓಕೆ, ಇಟ್ ಡಸ್ ನಾಟ್ meet the final objectivity or final object ಇವು ರಿಸರ್ಚ್ ಅಂತ ಹೇಳ್ಬೋದು. ಸೊ ಈಗಾದರೆ ಏನಾಗುತ್ತೆ, ಇದು ಇಟ್ ಈಸ್ ಅ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್. ಓಕೆ, ಇಟ್ಸ್ ಇನ್ವ್ಯಾಲಿಡ್. ರಿಲಯಬಿಲಿಟಿ ಇರುತ್ತೆ ಬಟ್ ಇಟ್ ಈಸ್ ನಾಟ್ ವ್ಯಾಲಿಡ್ ಅಂತ. ಬಟ್ ವ್ಯಾಲಿಡಿಟಿ ಅಂದರೆ ಏನು? ವ್ಯಾಲಿಡಿಟಿ ಅಂದರೆ ಅಕ್ಯುರಸಿ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟಿವ್ ಆಫ್ ದ ರಿಸಲ್ಟ್. ಸೊ ನಮಗೆ ಅಕ್ಯುರಸಿ, ನಮ್ಮದು ಆಬ್ಜೆಕ್ಟಿವ್ ರಿಸರ್ಚಲ್ಲಿ ಏನು ಬೇಕು ರಿಸಲ್ಟು, ಆ ಅಕ್ಯುರಸಿ ಬರುತ್ತೆ ನೀವು ಟೆಸ್ಟ್ ಮಾಡಿದಾಗ. So accuracy in terms of objective and result. Final aim is validity. ನಾವು ಏನು ಇಂಟೆಂಡ್ ಇರುತ್ತೆ, ನಮಗೆ ಏನು ಮೆಜರ್ ಮಾಡಬೇಕು ಆ ಆನ್ಸರ್ ಬರ್ತಾ ಇರುತ್ತೆ. ವಾಟ್ ವಾಸ್ ಇಂಟೆಂಡೆಡ್ ಟು ಮೆಜರ್ ಆ ರಿಸಲ್ಟ್ ಬರ್ತಾ ಇರುತ್ತೆ. ಮತ್ತು ಸೇಮ್ ನಮಗೇನು ರಿಸಲ್ಟ್ ರಿಕ್ವೈರ್ಡ್ ರಿಸಲ್ಟ್ ಏನಿರುತ್ತೆ, ಎಲ್ಲ ಒಂದೇ. ರಿಕ್ವೈರ್ಡ್ ರಿಸಲ್ಟ್ ಏನಿರುತ್ತೆ, ವಿ ಆರ್ ಗೆಟಿಂಗ್ ದಟ್ ರಿಕ್ವೈರ್ಡ್ ರಿಸಲ್ಟ್. ರಿಪಿಟೇಟಿವಲ್ಲಿ
ರಿಲಯಬಿಲಿಟಿಯಲ್ಲಿ ನಾವು ರಿಪಿಟೇಟಿವ್ ಟೆಸ್ಟ್ ಮಾಡಿದ್ರೂ ಸೇಮ್ ರಿಸಲ್ಟ್ ಬರ್ತಿರುತ್ತೆ, ಕನ್ಸಿಸ್ಟೆಂಟ್ ರಿಸಲ್ಟ್ ಬರ್ತಾ ಇರುತ್ತೆ. ಬಟ್ ಆ ರಿಸಲ್ಟ್ ಏನು ಮಾಡುತ್ತೆ, ಡಸ್ ನಾಟ್ ಮೀಟ್ ದ ಫೈನಲ್ ಅಬ್ಜೆಕ್ಟಿವಿಟಿ ಒಂದು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಏನು, ವ್ಯಾಲಿಡಿಟಿಯಲ್ಲಿ ಯು ಆರ್ ಗೆಟಿಂಗ್ ವಾಟ್ ಈಸ್ ರಿಕ್ವೈರ್ಡ್. ಓಕೆ ಸನ್. ನೆಕ್ಸ್ಟ್ ವೆರಿಫೈಯಬಿಲಿಟಿ. ಓಕೆ, ವೆರಿಫೈಯಬಿಲಿಟಿ ಅಂದರೆ ನಿಮಗೇನು ಡೇಟಾ ಕಲೆಕ್ಷನ್ ಮಾಡಿರ್ತೀರ ಅದನ್ನು ಟೆಸ್ಟ್ ಮಾಡ್ತೀರಾ. ಇಫ್ ಯು ಕ್ಯಾನ್ ಟೆಸ್ಟ್ ಹೈಪೋಥಿಸಿಸ್ ಬೈ ಯುವರ್ ಕಲೆಕ್ಟೆಡ್ ಡೇಟಾ. ಓಕೆ, ಅದನ್ನು ನಿಮ್ಮ ಡೇಟಾನ ವೆರಿಫೈ ಮಾಡೋದು. ಓಕೆ, ದಟ್ ಈಸ್ ಅ ವೆರಿಫೈಯಬಿಲಿಟಿ ಅಂತೀವಿ. ಓಕೆ, ಡೇಟಾ ವೆರಿಫಿಕೇಷನ್, ಯು ಕ್ಯಾನ್ ಸೇ ಡೇಟಾ ವೆರಿಫಿಕೇಷನ್ ಆರ್ ಟೆಸ್ಟ್ ಹೈಪೋಥಿಸಿಸ್. ಓಕೆ, ಮತ್ತು ಜನರಲೈಸಬಿಲಿಟಿ ಅಂದರೆ ನೋಡಿ, ನೀವು ಒಂದು ಲಾರ್ಜ್ ಪಾಪ್ಯುಲೇಷನ್ ತಗೊಂಡಾಗ ಅದರಲ್ಲಿ ಸ್ಯಾಂಪಲ್ ಸೈಜ್ ತೊಗೊತೀರಾ. ಓಕೆ, ಒಂದು ಲಾರ್ಜ್ ಪಾಪ್ಯುಲೇಷನಲ್ಲಿ ನೀವೇನು ಮಾಡ್ತೀರಾ, ಸ್ಯಾಂಪಲ್ ಸೈಜ್ ತೊಗೊತೀರಾ, ನಿಮ್ಗೆ ರಿಕ್ವೈರ್ಡ್ ಸ್ಯಾಂಪಲ್ ಸೈಜ್ ತೊಗೊತೀರಾ. ಸೊ ಈ ಸ್ಯಾಂಪಲ್ ಸೈಜಲ್ಲಿ ನೀವು ಇದನ್ನು ಜನರಲೈಸ್ ಮಾಡ್ತೀರಾ ಪಾಪ್ಯುಲೇಷನ್ನ. ಸೊ ದಟ್ ಈಸ್ ಕಾಲ್ಡ್ ದ ಜನರಲೈಸಬಿಲಿಟಿ. ಓಕೆ, ದೆನ್ ಲಾಜಿಕ್. ವಿ ಯೂಸ್ ದ ಇಂಡಕ್ಟಿವ್ and deductive approach here. Okay, then cyclic ಅಂದರೆ ರಿಪೀಟೆಡ್ ಏನು ನಾವು ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಎಂಡ್ ಆಗೋದು. ದ ಪ್ರೋಸೆಸ್ ಸ್ಟಾರ್ಟ್ ವಿತ್ ಅ ಪ್ರಾಬ್ಲಮ್ ಆ್ಯಂಡ್ ಎಂಡ್ ವಿತ್ ದ ಪ್ರಾಬ್ಲಮ್. ದಿಸ್ ಇಸ್ ಕಾಲ್ಡ್ ಸೈಕ್ಲಿಕ್. Okay, this is called a cyclic process. Okay, see there are several terms related to sampling. Basic terms ಇದೆ. ಒಂದು parameter, statistics, sampling error. These are the required things for us. ಏನು ಎಕ್ಸಾಮ್ ಪರ್ಪಸ್ ಬೇಕು ಅದನ್ನು. ಪ್ಯಾರಾಮೀಟರ್ ಅಂದರೆ ನೋಡಿ, ಹೋಲ್ ಪಾಪ್ಯುಲೇಷನ್ನ ಕ್ಯಾಲ್ಕುಲೇಟ್ ಮಾಡೋದು. ಆಲ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ದಟ್ ಆರ್ ಕ್ಯಾಲ್ಕುಲೇಟೆಡ್. ಏನೇನು ನ್ಯೂಮರಿಕಲ್ಸ್ ವ್ಯಾಲ್ಯೂ ಇದೆ, we are calculating that on the basis of the population and universe. So all universe ಇದ್ದರೆ ಅದರ ಫುಲ್ ಸೆನ್ಸಸ್ ಮಾಡ್ತೀವಲ್ಲ, ಅದನ್ನು ಪ್ಯಾರಾಮೀಟರ್ ಅಂತ ಕರಿತೀವಿ. ಹೋಲ್ ಪಾಪ್ಯುಲೇಷನ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಅಂದರೆ ರಿಕ್ವೈರ್ಡ್ ಸ್ಯಾಂಪಲ್. ಆಲ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ದಟ್ ಆರ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಸ್ಯಾಂಪಲ್ ಏನು ತೊಗೊಂಡಿರ್ತೀವಿ ಆ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಒನ್ ಲೈನರ್. So sampling error ಅಂದರೆ there is a difference between the statistical value which can be reduced by the increasing the sample size. So sample ಎರರ್ನ ನಾವು ಹೇಗೆ ಕಮ್ಮಿ ಮಾಡಬೇಕು ಅಂದರೆ, ಒಂದು ಪಾಪ್ಯುಲೇಷನಲ್ಲಿ ನಾವು ಏನು ಸ್ಯಾಂಪಲ್ಸ್ ತೊಗೊತೀವಿ ಆ ಸ್ಯಾಂಪಲ್ ಸೈಜ್ನ ನಾವು ಹೆಚ್ಚಿಗೆ ತೊಗೋಬೇಕು. ಸ್ಯಾಂಪಲ್ ಸೈಜ್ ಯಾವಾಗಲೂ ಲಾರ್ಜ್ ಇರಬೇಕು. ಆ ಟೈಮಲ್ಲಿ ಮಾತ್ರ ನಾವೇನು ಮಾಡೋಕ್ಕಾಗುತ್ತೆ, ಸ್ಯಾಂಪಲ್ ಸೈಜ್ ಲಾರ್ಜ್ ಇರಬೇಕು. ಆ ಟೈಮಲ್ಲಿ ಮಾತ್ರ ನಿಮಗೆ ಏನು ಎರರ್ ಬರುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯ. ಸೊ ಈ ಎರರ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಎರರ್ಸ್ ಆರ್ ದೇರ್. ಒನ್ ಈಸ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ, ಇನ್ನೊಂದು ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ. ಆಲ್ಸೋ ವಿ ಕಾಲ್ ಇಟ್ ಆಸ್ ಎ ಪ್ರಾಬಬಿಲಿಟಿ ಎರರ್ ಆರ್ ನಾನ್ ಪ್ರಾಬಬಿಲಿಟಿ ಎರರ್. ಓಕೆ, ಪ್ರಾಬಬಿಲಿಟಿ ಎರರ್ and ನಾನ್ ಪ್ರಾಬಬಿಲಿಟಿ ಎರರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಸ್ಯಾಂಪ್ಲಿಂಗ್ ಎರರ್? ದೆರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಪಾಪ್ಯುಲೇಷನ್ ಆರ್ ಪ್ಯಾರಾಮೀಟರ್ ವಿತ್ ರೆಸ್ಪೆಕ್ಟ್ ಟು ದ ಸ್ಯಾಂಪಲ್ ಅಂತ ನಾವು ಹೇಳ್ಬೋದು. ಡಿಫ್ರೆನ್ಸ್ ಇರುತ್ತೆ ನಮ್ಮ ಪಾಪ್ಯುಲೇಷನ್ಗೂ ಮತ್ತು ವಿತ್ ರೆಸ್ಪೆಕ್ಟ್ ಟು ದ ಸ್ಯಾಂಪಲ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾಗೆ ಡಿಫ್ರೆನ್ಸ್ ಇರುತ್ತಲ್ಲ, ಅದನ್ನು ನಾವು ಸ್ಯಾಂಪಲ್ ಎರರ್ ಅಂತ ಕರಿತೀವಿ. ನೋಡಿ, sample error. There is a difference between the parameter or population or parameter
with respect to sample or statistics. ಓಕೆ, ಇದನ್ನು ನಾವು ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಈಸ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆರ್ ಸ್ಯಾಂಪ್ಲಿಂಗ್ ಎರರ್. ಓಕೆ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆರ್ ಸ್ಯಾಂಪ್ಲಿಂಗ್ ಎರರ್ ಅಂದರೆ ನಾವು ವೆನ್ ವಿ ಆರ್ ಚೂಸ್ ದ ಸ್ಯಾಂಪಲ್ ಇನ್ಕರೆಕ್ಟ್, ಒಂದು ಪಾಪ್ಯುಲೇಷನಲ್ಲಿ ನಾವು ಇನ್ಕರೆಕ್ಟ್ ಸ್ಯಾಂಪಲ್ನ ಚೂಸ್ ಮಾಡಿದರೆ ಅಥವಾ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಯಾಂಪಲ್ಲು ನಮಗೆ ಬೇಕಾಗಿರ್ತಕ್ಕಂಥ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡೋದಲ್ಲೇ ಇದ್ದರೆ ಅದನ್ನು ಪ್ರಾಬಬಿಲಿಟಿ ಎರರ್ ಅಂತ ಕರಿತೀವಿ. ಇಟ್ ಮೈಟ್ ಬಿ ಎ ರಾಂಗ್ ಸೆಲೆಕ್ಷನ್ ಆಫ್ ಸ್ಯಾಂಪಲ್. ಓಕೆ, ಸೆಲೆಕ್ಟಿಂಗ್ ಇನ್ಕರೆಕ್ಟ್ ಸ್ಯಾಂಪಲ್ ಅಂತ ಕರೀರಿ ಅಥವಾ choosing wrong sample. Okay, choosing wrong sample or selecting wrong sample, whatever it may be. So for example ನೋಡಿ, ನಮಗೆ ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀವಿ, ದಟ್ ಈಸ್ ರಿಲೇಟೆಡ್ ಟು ಹೆಲ್ತ್ ಕೇರ್ ಸೆಕ್ಟರ್ ರಿಸರ್ಚ್ ಮಾಡ್ತಾ ಇರ್ತೀವಿ. ಸೊ ಹೆಲ್ತ್ ಕೇರ್ ಸೆಕ್ಟರ್ ರಿಸರ್ಚಲ್ಲಿ ನಾವು ಮಾಡಬೇಕಾದ್ರೆ ಯಾರನ್ನ ಪಾಪ್ಯುಲೇಷನಲ್ಲಿ ಯಾರನ್ನು ಚೂಸ್ ಮಾಡಬೇಕು? ಹೆಲ್ತ್ ಕೇರ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ನರ್ಸ್ ಇರ್ಬೋದು, ಅಥವಾ ಫಾರ್ಮಸಿಸ್ಟ್ ಇರ್ಬೋದು, ಅವ್ರನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನಾವು ಅವ್ರನ್ನ ಬಿಟ್ಟು ಬೇರೆ ವ್ಯಕ್ತಿಗಳನ್ನ ಚೂಸ್ ಮಾಡಿದರೆ ಅದೇನಾಗುತ್ತೆ, ರಾಂಗ್ ಸೆಲೆಕ್ಷನ್ ಆಗುತ್ತೆ ಅಥವಾ ಇನ್ಕರೆಕ್ಟ್ ಸ್ಯಾಂಪ್ಲಿಂಗ್ ಸೈಜ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಎರರ್ ಜನರೇಟ್ ಆಗುತ್ತೆ. ಆ ಎರರ್ನ ಏನಂತೀವಿ ನಾವು ಸ್ಯಾಂಪ್ಲಿಂಗ್ ಎರರ್. ಚೂಸಿಂಗ್ ದ ಇನ್ಕರೆಕ್ಟ್ ಆರ್ ರಾಂಗ್ ಸೆಲೆಕ್ಷನ್ ಆಫ್ ದ ಪಾಪ್ಯುಲೇಷನ್ ಕಾಲ್ಡ್ ಇಟ್ ಆಸ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಎರರ್. ಓಕೆ, ಸಿ ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್, ಅಂದರೆ ಕೆಲವು ಸ್ಟೆಪ್ಸ್ ಇದೆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ. ಸೊ ಏನು ಅಂದರೆ ಅದು ಟೈಪ್ಸು ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರ್ ಅಂತ ಒಂದು ಕರಿತೀವಿ. ಓಕೆ, ಪಾಪ್ಯುಲೇಷನ್ ಸೊ ವಾಟ್ ಈಸ್ ದಿಸ್ ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರ್? ಏನಿದು ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರ್? ಯಾಕೆ ಕರೀತೀವಿ ಇದನ್ನಂದರೆ, ಸೊ ನಮಗೇನು ಗೊತ್ತಿರುತ್ತೆ, ವಿ ಆರ್ ನಾಟ್ ಅವೇರ್ ಆಫ್ ದಟ್ ರೈಟ್ ಸ್ಯಾಂಪಲ್. ನಮಗೆ ರೈಟ್ ಸ್ಯಾಂಪಲ್ ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಅವಾಗ ಏನಂತೀವಿ, ಬೇರೆ ಇನ್ಕರೆಕ್ಟ್ ಸ್ಯಾಂಪಲ್ ಚೂಸ್ ಮಾಡ್ತೀವಲ್ಲ, ಅದನ್ನು ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಒನ್ ಸ್ಯಾಂಪ್ಲಿಂಗ್ ಫ್ರೇಮ್. ಸ್ಯಾಂಪ್ಲಿಂಗ್ ಫ್ರೇಮ್ ಅಂದರೆ ಸೇಮ್ ಲಿಸ್ಟ್, ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಸೆಲೆಕ್ಟಿಂಗ್ ದ ಲಿಸ್ಟ್ ಆಫ್ ಪೀಪಲ್. ಚೂಸ್ ಮಾಡ್ಬೇಕಾದ್ರೆ ನಾವು ಪಾಪ್ಯುಲೇಷನ್ ಲಿಸ್ಟ್ನ ತಪ್ಪಾಗಿ ತೊಗೊಳ್ತೀವಲ್ಲ, ಅದನ್ನು ಸ್ಯಾಂಪಲ್ ಫ್ರೇಮ್ ಅಂತ ಕರಿತೀವಿ. ಸೊ ಅನದರ್ ಒನ್ ಈಸ್ ಸೆಲೆಕ್ಷನ್ ಎರರ್. ಸಾರಿ, ಸೆಲೆಕ್ಷನ್ ಎರರ್. ಸೊ ಸೆಲೆಕ್ಷನ್ ಎರರಲ್ಲಿ ಏನಾಗುತ್ತೆ ನೋಡಿ, ನಾವು ಎಷ್ಟು ಆಗಲೇ ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ರೆಸ್ಪಾಂಡೆಂಟ್ಸ್ನ. ಸೊ ಆ ರೆಸ್ಪಾಂಡೆಂಟ್ಸಲ್ಲಿ ನಮಗೆ ಕೆಲವು ರೆಸ್ಪಾಂಡೆಂಟ್ಸು ಏನು ಮಾಡ್ತಾರೆ, ರೆಸ್ಪಾನ್ಸ್ ಮಾಡಲ್ಲ ಮೀನ್ಸ್ ರೆಸ್ಪಾನ್ಸ್ ಕೊಡ್ತಾರೆ, ಬಟ್ ರಾಂಗ್ ವೇಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನನಗೆ ಇವಾಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಎಲ್ಲ ಯಾವಾಗಾದ್ರೂ ನಾನು ಹೇಳ್ತೀನಿ, ಇನ್ನೊಂದ್ಸಲಿ ಬರಬೇಡಿ, ಆ ಥರ ಏನಾದರೂ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದನ್ನು ಸೆಲೆಕ್ಷನ್ ಎರರ್ ಅಂತ ಕರಿತೀವಿ. ಓಕೆ, ಇನ್ನೊಂದು ನಾನ್ ರೆಸ್ಪಾನ್ಸ್ ಎರರ್ ಅಂತ. ನಾನ್ ರೆಸ್ಪಾನ್ಸ್ ಎರರಲ್ಲಿ ವಿ ಡಿಡ್ಂಟ್ ಗೆಟ್ ದ ರೆಸ್ಪಾನ್ಸ್ ಇಸ್ ಸೆಲ್ಫ್. ಓಕೆ,
ರೆಸ್ಪಾನ್ಸೇ ಸಿಗೋದಿಲ್ಲ ನಮಗೆ, ಫೋನ್ ಪಿಕ್ ಮಾಡಲ್ಲ, ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಸಿಗೋಲ್ಲ. ಬಟ್ ಸೆಲೆಕ್ಷನ್ ಇರೋರಲ್ಲಿ ನಮಗೆ ರೆಸ್ಪಾನ್ಸ್ ಸಿಗುತ್ತೆ, ಬಟ್ ದಟ್ ಇಸ್ ನಾಟ್ ವ್ಯಾಲಿಡ್, ನಮಗೆ ಬೇಕಾಗಿರೋ ರೆಸ್ಪಾನ್ಸ್ ಸಿಗೋಲ್ಲ. ನಾನ್ ರೆಸ್ಪಾನ್ಸಲ್ಲಿ ನಮಗೆ ರೆಸ್ಪಾನ್ಸೇ ಸಿಗೋದಿಲ್ಲ. ವಿ ಡಿಡ್ಂಟ್ ಗೆಟ್ ದ ಎನಿ ರೆಸ್ಪಾನ್ಸ್ ಫ್ರಮ್ ದ ರೆಸ್ಪಾಂಡೆಂಟ್. ಓಕೆ, ಫೈನಲ್ ಒಂದು ಸ್ಯಾಂಪ್ಲಿಂಗ್ ಎರರ್ ಇಟ್ ಸೆಲ್ಫ್. Sampling error itself. These are some of the errors probability sampling ಬರೋದು. ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರ್, ಸ್ಯಾಂಪ್ಲಿಂಗ್ ಫ್ರೇಮ್ ಇರ್ಬೋದು, ಸೆಲೆಕ್ಷನಲ್ಲಿ ಎರರ್ ಇರ್ಬೋದು, ಅಥವಾ ನಾನ್ ರೆಸ್ಪಾನ್ಸ್ ಎರರ್, ಮತ್ತು ಫೈನಲಿ ಸ್ಯಾಂಪ್ಲಿಂಗ್ ಎರರ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ನಾನ್ ಸ್ಯಾಂಪ್ಲಿಂಗ್ ಎರರ್ ಆರ್ ನಾನ್ ಪ್ರಾಬಬಿಲಿಟಿ ಎರರ್. ಅಂದರೆ ನೋಡಿ, ನಾವು ಒಂದು ಸ್ಟೆಪ್ ಮುಗಿಸಿರ್ತೀವಿ ಸ್ಯಾಂಪ್ಲಿಂಗ್ದು. ನಾವು ಪಾಪ್ಯುಲೇಷನ್ ಸ್ಯಾಂಪಲ್ ತಗೊಂಡಿರ್ತೀವಿ, ರಿಸರ್ಚ್ ಮಾಡಿರ್ತೀವಿ, ಬಟ್ ನಾವು ಯಾವ ಟೂಲ್ ಅನಾಲಿಸಿಸ್ಗೆ ಯಾವ ಟೂಲ್ ಅಪ್ಲೈ ಮಾಡ್ತೀವಲ್ಲ, ಏನು ಟೂಲ್ ಅಪ್ಲೈ ಮಾಡ್ತೀವಿ, ಏನು ಟ್ಯಾಬ್ಯುಲೇಷನ್ ಮಾಡ್ತೀವಿ, ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದರಲ್ಲಿ ನಾವು ತಪ್ಪು ಮಾಡ್ತೀವಲ್ಲ, ಅದನ್ನು ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ. ಟೂಲ್ಸು, ಟೆಕ್ನಿಕ್ಸು ಕ್ಯಾಲ್ಕುಲೇಷನ್ನು ಮತ್ತು ಟ್ಯಾಬ್ಯುಲೇಷನ್ ಇರ್ಬೋದು, ಇದನ್ನು ತಪ್ಪು ಮಾಡ್ತೀವಲ್ಲ, ಅದನ್ನು ನಾವು ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ. ಸೊ ನೋಡಿ, ಪೂರ್ ಸ್ಯಾಂಪ್ಲಿಂಗ್ ಮೆಥಡ್, ಕ್ವಶನ್ ಇಸ್ ಆಲ್ಸೋ ಒನ್ ಆಫ್ ದ ಟೂಲ್. ಕ್ವಶನ್ ಟೂಲ್ನ ಅಥವಾ ಮೆಜರ್ಮೆಂಟ್ ಎರರ್, ಕ್ವಶನ್ ಎರರ್ನಲ್ಲೇ ನಾವು ಎರರ್ ಮಾಡೋದು, ಮತ್ತು ಸಮ್ ಆಫ್ ದ ಬಿಹೇವಿಯರಲ್ ಎಫೆಕ್ಟ್ಸ್. ದೀಸ್ ಆರ್ ದ non-sampling errors. Okay, there are 4 laws of sampling. First one is law of statistical regularity, second one law of inertia of large numbers, third one law of optimization, ನಾಲ್ಕನೇದು law of reliability and validity. So law of statistical regularity ಅಂದರೆ ನೋಡಿ, ನಾವು we are selecting the samples on random basis. Okay, so what is this random basis ಅಂದ್ರೇನು? Each and every unit needs to get the fair selection. Okay, each and every unit of the population get the opportunity. Okay, equal opportunity ಅಂತ ಕರಿತೀರಿ. ನೋಡಿ, ನಾವು ಸ್ಯಾಂಪಲ್ ತಗೋಬೇಕಾದ್ರೆ ಆ ಪಾಪ್ಯುಲೇಷನಲ್ಲಿ ಈಚ್ ಆ್ಯಂಡ್ ಎವರಿ ಯೂನಿಟ್ ಅಥವಾ ಏನೇ ಇರಲಿ ಅದು ಈಕ್ವಲ್ ಆಪರ್ಚುನಿಟಿ ಸಿಗಬೇಕು ಅನ್ನೋದು ಫಸ್ಟ್ ಲಾ ಆಫ್ ಸ್ಟ್ಯಾಟಿಸ್ಟಿಕಲ್ ರೆಗ್ಯುಲಾರಿಟಿ. ಸೆಕೆಂಡ್ ಒನ್ ಈಸ್ ಲಾ ಆಫ್ ಇನರ್ಷಿಯಾ ಆಫ್ ಲಾರ್ಜ್ ನಂಬರ್. ನೋಡಿ, ಸ್ಯಾಂಪಲ್ ಸೈಜ್ ನಾವು ತಗೋಬೇಕಾದ್ರೆ ಯಾವಾಗಲೂ ಸ್ಯಾಂಪಲ್ ಸೈಜ್ನ ಲಾರ್ಜಲ್ಲಿ ತಗೋಬೇಕು, ಸ್ಮಾಲಲ್ಲಿ ತಗೋಬಾರ್ದು. ಸೊ ಸ್ಮಾಲಲ್ಲಿ ತಗೊಂಡ್ರೆ ನಮಗೆ ಎರರ್ಸ್ ಜಾಸ್ತಿ ಬರುತ್ತೆ. ಸೊ ಲಾರ್ಜ್ ತಗೊಂಡ್ರೆ ಇಟ್ ವಿಲ್ ರೆಡ್ಯೂಸ್ ದ ಸ್ಯಾಂಪ್ಲಿಂಗ್ ಎರರ್. ಓಕೆ, ನೆಕ್ಸ್ಟ್ law of optimization. Maximum information with minimum cost via sampling process ಮಾಡಬೇಕಾದ್ರೆ we need to collect the maximum information. ಸೊ ನಮ್ಮ ಕಾಸ್ಟ್ ಇರ್ಬೋದು, ಟೈಮ್ ಇರ್ಬೋದು, ಅದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಓಕೆ, ಒಂದು ಲಾಜಿಕಲ್ ವೇ ಆಗಿ ನಾವು ರಿಸರ್ಚ್ ಕಂಡಕ್ಟ್ ಮಾಡಿದರೆ ವೇಸ್ಟ್ ನಮಗೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಪ್ರಾಫಿಟ್ ಏನಾಗುತ್ತೆ ನಮಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಪ್ರಾಫಿಟ್ ಮೀನ್ಸ್ ಕಾಸ್ಟ್ ಇರ್ಬೋದು, ಟೈಮ್ ಇರ್ಬೋದು, ಸೇವ್ ಆಗೋದು. Law of reliability and validity. So I explained what is the reliability and validity. Since sampling done by experts, the forthcoming information tends to be highly reliable and valid. So ನಾವು ಸ್ಯಾಂಪ್ಲಿಂಗ್ ಕಂಡಕ್ಟ್ ಮಾಡಬೇಕಾದ್ರೆ, ನಾವು ಸ್ಯಾಂಪಲ್ನ ಚೂಸ್ ಮಾಡಬೇಕಾದ್ರೆ ಆದಷ್ಟು ಆ ಫೀಲ್ಡಲ್ಲಿರೋ ಎಕ್ಸ್ಪರ್ಟ್ಸ್ನ ಚೂಸ್ ಮಾಡಿದ್ದಾರೆ. ನಮಗೇನಾಗುತ್ತೆ, ಮುಂದೆ ನಾವು ಇನ್ಫಾರ್ಮೇಷನ್ ಏನೇ ತಗೋಬೇಕಂದ್ರೂ ಆ ಇನ್ಫಾರ್ಮೇಷನ್ ತೊಗೊಂಡವರು ಅದನ್ನು ಪ್ರಿಫರ್ ಮಾಡ್ತಾರೆ. ಇಟ್ ಈಸ್ ಹೈಲಿ reliable and it is valid. Okay, next there are sampling types ಬರೋಣ. ಸೊ ಸ್ಯಾಂಪ್ಲಿಂಗಲ್ಲಿ there are 2 types. ಒಂದು probability and second one is non probability error. Okay, probability error we also called random sampling ಅಂತ ಕರಿತೀವಿ. ಸ್ಯಾಂಪ್ಲಿಂಗಲ್ಲಿ 2 types. ಒಂದು probability sampling, another one is non probability sampling.
ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗು ಅಂತ ಕರಿತೀವಿ. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆಲ್ಸೋ ಕಾಲ್ಡ್ ಎಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಓಕೆ. ಸೆಕೆಂಡ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ನ ನಾನ್ ರ್ಯಾಂಡಮ್ ಅಂತ ಕರಿತೀವಿ. ಸೊ ಇದು ತಲೆದಿರಬೇಕು. ನೋಡಿ, ಇದರಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಯಾವ ಥರ ಕೇಳ್ತಾನೆ ಅಂದರೆ ಟೈಪ್ಸಲ್ಲಿ ಏನಾದರೂ ಕೇಳ್ಬೋದು. ಮತ್ತು ಇನ್ನೊಂದು ದೇರ್ ಆರ್ ಸೆವೆರಲ್ ಟೈಪ್ಸ್ ಇದೆ ಪ್ರಾಬಬಿಲಿಟಿ ಮತ್ತು ನಾನ್ ಪ್ರಾಬಬಿಲಿಟಿಯಲ್ಲಿ. ಸೊ ಯಾವುದಾದ್ರೂ ಒಂದು ಇವಾಗ ಸಿಸ್ಟಮ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ಸಲ್ಲಿ ಕೇಳ್ಕೊಂಡಂತೆ ಯಾವ್ದು ಬರೋದಿಲ್ಲ, ಯಾವ್ದು ಬರುತ್ತೆ ಅಂತ ಕೇಳ್ಬೋದು. ಸೊ ಇದ್ರ ಜೊತೆಗೆ ಮತ್ತು ಇನ್ನೊಂದೆರಡು ಯಾವ್ದಾದ್ರು ಕೊಟ್ಬಿಡ್ತೇನೆ ನಾನ್ ಪ್ರಾಬಬಿಲಿಟಿದು. ಸೊ ವಿ ನೀಡ್ ಟು ಚೂಸ್ ಕೇರ್ಫುಲ್ಲಿ. ದರ್ ಇಸ್ ಅ ವೆರಿ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಬಟ್ ನೀವು ಚೂಸ್ ಮಾಡಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕು. ಓಕೆ. ದೇರ್ ಆರ್ 5 ಟೈಪ್ಸ್ ಆಫ್ ಪ್ರಾಬಬಿಲಿಟಿ ಆರ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇದೆ. ಒಂದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸೆಕೆಂಡ್ ಒನ್ ಈಸ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಆ್ಯಂಡ್ ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್. ಓಕೆ. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಏನು? ಸೊ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಸೆಲೆಕ್ಷನ್ ಆಫ್ ದ ಸ್ಯಾಂಪಲ್, ರ್ಯಾಂಡಮ್ ಆಗಿ ಸ್ಯಾಂಪಲ್ನ ಸೆಲೆಕ್ಷನ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ನಮಗೆ ಆ ಪಾಪ್ಯುಲೇಷನಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ವಿಲ್ ಗೆಟ್ ದ ಆಪರ್ಚುನಿಟಿ ಟು ಇನ್ಕ್ಲೂಡ್ ಇನ್ ದಟ್ ಪಾಪ್ಯುಲೇಷನ್. ಓಕೆ. ಸೊ ಫಸ್ಟ್ ಆಫ್ ಆಲ್ ಈಕ್ವಲ್ ಚಾನ್ಸ್ ಸಿಗುತ್ತೆ. ಪಾಪ್ಯುಲೇಷನ್ ದಿಟ್ ಈಸ್ ಅ ಹೋಮೋಜಿನಿಯಸ್ ಇನ್ ನೇಚರ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ನೀವು ಹಾಕ್ಬಿಟ್ಕೋಬೇಕು. ಸೊ ಇಯರ್ ಈಕ್ವಲ್ ಚಾನ್ಸ್ ಫಾರ್ ಪಾಪ್ಯುಲೇಷನ್ ಇರುತ್ತೆ. ನೆಕ್ಸ್ಟು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಪಾಪ್ಯುಲೇಷನ್ ಸೈಜ್ ಸ್ಮಾಲರ್. ಓಕೆ. ನೆಕ್ಸ್ಟ್ ಇಟ್ ಈಸ್ ಅ ಹೋಮೋಜಿನಿಯಸ್ ಇನ್ ನೇಚರ್. ಹೇಳ್ತೀನಿ ಹೋಮೋಜಿನಿಯಸ್ ಇನ್ ನೇಚರ್ ಅಂತ ಏನಂದರೆ. ಓಕೆ. ನೆಕ್ಸ್ಟು ಇದು ಸ್ಯಾಂಪಲ್ ಸೈಜ್ ನಾವು ಯಾರು ತೊಗೋಬೇಕಾದ್ರೆ ಇಟ್ ಅಪ್ರಾಪ್ರಿಯೇಟ್ಲಿ ಲಾರ್ಜ್ ಸೈಜಲ್ಲಿ ಸ್ಯಾಂಪ್ಲಿಂಗ್ ಸೈಜ್ ತೊಗೋಬೇಕು. ನೆಕ್ಸ್ಟು ಎಸ್ ಆರ್ ಎಸ್ ಅಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಗಿವ್ಸ್ ಪ್ರಾಬಬಿಲಿಟಿ ಈಕ್ವಲ್ ಪ್ರಾಬಬಿಲಿಟಿ ಟು ಆಲ್ ಸ್ಯಾಂಪಲ್ಸ್ ಟು ಗೆಟಿಂಗ್ ಸೆಲೆಕ್ಟೆಡ್. ದಟ್ ಈಸ್ ವಾಟ್ ಈಕ್ವಲ್ ಚಾನ್ಸಸ್. ಓಕೆ. ಫಾರ್ ಎಕ್ಸಾಂಪಲ್ ಲಾಟ್ರಿ ಸಿಸ್ಟಮು ಆ್ಯಂಡ್ ಟಿಪ್ಪೆಟ್ ಟ್ಯಾಬ್ಲೆಟ್ಸ್ ಎಕ್ಸೆಟ್ರಾ. ಸೊ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ನೋಡಿ, ನಾವು ಎಷ್ಟೊಂದು ಸಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ತೀವಿ. ಕಾರ್ಡ್ಸ್ ಪ್ರಾಬ್ಲಮ್ಸ್ ಇರ್ಬೋದು. ಕಾರ್ಡ್ಸು ಇಷ್ಟು ಡೆಕ್ಕಲ್ಲಿ ನಮಗೆ 2 ಕಾರ್ಡ್ಸ್ ಬೇಕು, ಕಿಂಗ್ಸು ಅಥವಾ ಕ್ವೀನು ಅಥವಾ ಸ್ಪೇಡ್ ಆಫ್ ಕಿಂಗ್ಸು ಆ ಥರ ಇರುತ್ತಲ್ಲ, ಆ ಕಾರ್ಡ್ಸ್ ತೆಗೆದು ಅಥವಾ ಬಾಲ್ಸ್ ಇರ್ಬೋದು. ವಿ ನೀಡ್ ಟು ಗೆಟ್ ದ ಪಿಕ್ ದ ರೆಡ್ ಬಾಲ್ಸ್ ಅಥವಾ ಬ್ಲೂ ಬಾಲ್ಸ್ ಇನ್ ದಟ್ ಔಟ್ ಆಫ್ 10 ಬಾಲ್ಸ್. ಅದು ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಓಕೆ. ಸ್ಯಾಂಪ್ಲಿಂಗ್ ಸೈಜ್ ಕಮ್ಮಿ ಇರುತ್ತೆ. ಒಂದು ಸ್ಯಾಂಪಲ್ ತೆಗಿಬೇಕಾದ್ರೆ ಲಾರ್ಜ್ ತೆಗಿಬೇಕು ಮತ್ತು ಇಟ್ ಈಸ್ ಅ ಹೋಮೋಜಿನಿಯಸ್ ಇನ್ ನೇಚರ್. ಸೊ ದೇರ್ ಆರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ವಿತ್ ಆ್ಯಂಡ್ ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಎರಡು ಬರುತ್ತೆ. ಓಕೆ. ಸೊ ನೋಡೋಣ. ನೋಡಿ, ನಮಗೆ ಡಿಫ್ರೆಂಟ್ ಸ್ಯಾಂಪಲ್ಸ್ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಸ್ಯಾಂಪಲನ್ನು ತೊಗೊಳ್ಳಿ. ಇದರಲ್ಲಿ ಬರೀ ಈ ಸ್ಯಾಂಪಲ್ ಸೈಜಲ್ಲಿ ಬರೀ ನಮಗೇನಿದೆ, ಬಾಲ್ಸ್ ಇದೆ. ಓಕೆ. ಸ್ನೂಕರ್ ಬಾಲ್ಸ್ ಇದೆ. ದೇರ್ ಆರ್ ಲೆಟ್ ಮಿ ದೇ 7 ಸ್ನೂಕರ್ ಬಾಲ್ಸ್ ಅಥವಾ 10 ಸ್ನೂಕರ್ ಬಾಲ್ಸ್ ಅಂತ ಕರೆಯೋಣ. ಟೆನ್ನಿಸ್ ಬಾಲ್ಸ್, ಸ್ನೂಕರ್ ಬಾಲ್ಸ್, ವಾಟ್ ಎವರ್ ಇಟ್ ಮೇ ಬಿ. ಓಕೆ. 10 ಅಥವಾ 7 ಸ್ನೂಕರ್ ಬಾಲ್ಸ್ ಅಂತ ಇದೆ ಕರೆಯೋಣ. ಸೊ ಇಲ್ಲಿ ನಾವೇನಿರ್ತೀವಿ, SRS ವಿತ್ replacement, simple random sampling with replacement. ಏನಿದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ವಿತ್ ರಿಪ್ಲೇಸ್ಮೆಂಟ್ ಅಂದರೆ? ಸೊ ನಮಗೊಂದು ಕ್ವಶನ್ ರೈಸ್ ಆಗುತ್ತೆ, ಔಟ್ ಆಫ್ 10 ಬಾಲ್ಸ್ ಪಿಕ್ 1 ಬಾಲ್ ಅಂತ ನಮಗೇನಾದ್ರು ಕ್ವಶನ್ ಬಂದರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಟ್? ಪ್ರಾಬಬಿಲಿಟಿ ಈಕ್ವೇಷನ್ ನಮಗೆಲ್ಲ ಗೊತ್ತಿದೆ. ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ number of favorable outcomes divided by total. ಓಕೆ. ಟೋಟಲ್ ಆಪ್ಷನ್ಸ್ ಅಥವಾ ಟೋಟಲ್ ಇರ್ಬೋದು, ಟೋಟಲ್ ಅಂತೀವಿ, ಟೋಟಲ್ ಬಾಲ್ಸ್ ಅಂತ. ಓಕೆ. ಇದರಲ್ಲಿ ನಾವೇನು ಮಾಡ್ತೀವಿ, ಇವಾಗ ನಾವು 1 ಬಾಲ್ನ ಪಿಕ್ ಮಾಡಬೇಕಾದ್ರೆ ನಂಬರ್ ಆಫ್ ಔಟ್ಕಮ್ಸ್ ಅಥವಾ ನಂಬರ್ ಆಫ್ ಫೇವರಬಲ್ ಆಪ್ಷನ್ಸ್ ಏನು ನಮಗೆ? ಓಕೆ 1. ಓಕೆ. ಟೋಟಲ್ ಎಷ್ಟಿದೆ ನಮಗೆ? 10. ಇದು 1 ಆಯ್ತು ಆನ್ಸರ್. ಮತ್ತು ನಾವೇನು ಮಾಡ್ತೀವಿ, P2 ತಗೋಬೇಕಾದ್ರೆ ಮತ್ತೆ ಏನು ಮಾಡ್ತೀವಿ ನಾವು, ಮತ್ತೆ ಇದನ್ನು ಈ 1 ಬಾಲ್ನ ಮತ್ತೆ ಇಲ್ಲಿಗೆ ಹಾಕ್ತೀವಿ, ನಾವು ಆ ಪಾಪ್ಯುಲೇಷನಲ್ಲಿ ಸೇರಿಸ್ತೀವಿ, ಮತ್ತು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ನಮಗೂ ಅವಾಗ ಏನು ಬರುತ್ತೆ, 1/10 ಬರ್ತಾ ಇರುತ್ತೆ. ಪ್ರತಿ ಸಲ ನೀವು ಆ ಕ್ವಶನ್ಗೆ ಆನ್ಸರು 1/10 ಬರ್ತಾ ಇರುತ್ತೆ. ಬಟ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್
ವಿತೌಟ್ ರೀಪ್ಲೇಸ್ಮೆಂಟ್ ಅಂದರೆ ಸೊ ನಾವು ಒಂದು ಸಲ ಸ್ಯಾಂಪಲ್ ಸೈಜ್ ತೊಗೊತೀವಲ್ಲ ಒಂದಂತ ತೊಗೊತೀವಿ ಒಂದಂತ ತೊಗೊತೀವಲ್ಲ ಏನು ಬರುತ್ತೆ ನಮಗೆ 1/10 ಬರುತ್ತೆ. ಬಟ್ ಇಲ್ಲೇನು ಮಾಡ್ತೀವಿ ನಾವು ರೀಪ್ಲೇಸ್ಮೆಂಟ್ ಮಾಡೋದಿಲ್ಲ. ವಿತೌಟ್ ರೀಪ್ಲೇಸ್ಮೆಂಟ್ ವಿ ಆರ್ ನಾಟ್ ಗೋಯಿಂಗ್ ಟು ರೀಪ್ಲೇಸ್ ದಟ್ ಬಾಲ್. ಓಕೆ, ಆವಾಗ ಒಂದು ಬಾಲ್ ನಮಗೆ ಎಲ್ಲಿ ಉಳಿಯುತ್ತೆ, ಆವಾಗ ಟೋಟಲ್ ಏನಾಗುತ್ತೆ ನಮಗೆ ಟೋಟಲ್ ವಿಲ್ ಬಿ 9. ಸೊ ನೆಕ್ಸ್ಟ್ ನೀವು P2 ಪ್ರಾಬಬಿಲಿಟಿ 2 ಮಾಡಬೇಕಾದ್ರೆ ದ ಆನ್ಸರ್ ವಿಲ್ ಕಮ್ 1/9. ಇದೇ ಥರ 1/8 1/7 ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ವಾಟ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಎಕ್ಸ್ಕ್ಯೂಸ್ ಮೀ. ಓಕೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ವಿತ್ ಆ್ಯಂಡ್ ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಈಸ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಪಾಪ್ಯುಲೇಷನ್ ಸೈಜ್ ವಿಲ್ ಬಿ ಲಾರ್ಜ್. ನೆನ್ಪಿಟ್ಕೋಬೇಕು, ಪಾಪ್ಯುಲೇಷನ್ ಸೈಜ್ ವಿಲ್ ಬಿ ಲಾರ್ಜ್ ಆ್ಯಂಡ್ ಇಟ್ ಈಸ್ ಹೆಟೆರೋಜಿನಿಯಸ್ ಇನ್ ನೇಚರ್. ಸೊ ಸ್ಯಾಂಪಲ್ ಸೈಜ್ ವಿ ನೀಡ್ ಟು ಕೆಪ್ ಲಾರ್ಜ್. ಓಕೆ, ಪಾಪ್ಯುಲೇಷನ್ನು ಸೈಜ್ ಲಾರ್ಜ್ ಇರುತ್ತೆ, ಇಟ್ ಈಸ್ ಎ ಹೆಟೆರೋಜಿನಿಯಸ್ ಇನ್ ನೇಚರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಒಂದು ಪಾಪ್ಯುಲೇಷನ್ ಇದೆ ಇಲ್ಲಿ. ಈ ಒಂದು ಪಾಪ್ಯುಲೇಷನಲ್ಲಿ ನಮಗೆ ಡಾಕ್ಟರ್ಸ್ ಇದ್ದಾರೆ, ಓಕೆ, ಲಾಯರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಓಕೆ, IT ಪ್ರೊಫೆಷ್ನಲ್ಸ್ ಇದ್ದಾರೆ. ಓಕೆ, ಈ ಥರ ಒಂದು ಪಾಪ್ಯುಲೇಷನಲ್ಲಿ ಇಷ್ಟು ಜನನು ಹೆಟೆರೋಜಿನಿಯಸ್ ಇನ್ ನೇಚರ್. ನಮಗೆ ಹೋಮೋಜಿನಿಯಸ್ ಅಂದರೆ ಒಂದು ಪಾಪ್ಯುಲೇಷನಲ್ಲಿ ಬರೀ ಡಾಕ್ಟರ್ಸ್ ಇರೋವಂಥದ್ದು, ಇನ್ನೊಂದು ಪಾಪ್ಯುಲೇಷನಲ್ಲಿ ಬರೀ ಲಾಯರ್ಸ್ ಇರೋದು, ಇನ್ನೊಂದು ಪಾಪ್ಯುಲೇಷನಲ್ಲಿ ಬರೀ ಟೀಚರ್ಸ್ ಇರೋದು, ಇನ್ನೊಂದು ಪಾಪ್ಯುಲೇಷನ್ ಬರೀ IT ಫೀಲ್ಡಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರೋದು. ಅದನ್ನು ಹೋಮೋಜಿನಿಯಸ್ ಅಂತ ಕರಿತೀವಿ. ದಿಸ್ ಇಸ್ ದ ಹೆಟೆರೋಜಿನಿಯಸ್. ಓಕೆ, ಈ ಹೆಟೆರೋಜಿನಿಯಸ್ ಇನ್ ನೇಚರ್ ಇರೋದನ್ನ ವಾಟ್ ವಿ ವಿಲ್ ಡೂ, ಇದನ್ನು ವಿ ಆರ್ ಕನ್ವರ್ಟಿಂಗ್ ಇನ್ ಟು ದ ಹೋಮೋಜಿನಿಯಸ್ ಇನ್ ನೇಚರ್. ಸಿ, ಪಾಪ್ಯುಲೇಷನ್ ನಾವೇನು ಮಾಡ್ತೀವಿ, ನಮಗೆ ಬರೀ ಡಾಕ್ಟರ್ಸ್ ಬೇಕು, ಹೋಮೋಜಿನಿಯಸ್ ತೊಗೊಳೋದು ಇಲ್ವಾ, ಬರೀ ನಮಗೆ ಲಾಯರ್ಸ್ ಬೇಕು, ಹೋಮೋಜಿನಿಯಸ್ ಇನ್ ನೇಚರ್. ಸಿಮಿಲರ್ಲಿ ನಮಗೆ ಬರೀ IT ಫೀಲ್ಡ್ ನೋಡಬೇಕು, ಹೋಮೋಜಿನಿಯಸ್ ಇನ್ ನೇಚರ್. ಇಲ್ಲ, ನಮಗೆ ಬರೀ ಟೀಚರ್ಸ್ ಬೇಕು, ಹೋಮೋಜಿನಿಯಸ್ ಇನ್ ನೇಚರ್. ಸೊ ಕನ್ವರ್ಟಿಂಗ್ ದಿಟ್ ಹೆಟೆರೋಜಿನಿಯಸ್ ಗ್ರೂಪ್ ಇಂಟು ಹೋಮೋಜಿನಿಯಸ್ ಗ್ರೂಪ್ನ ಅದನ್ನೇನಂತೀವಿ ಸ್ಟ್ರಾಟಾ. ಕನ್ವರ್ಟಿಂಗ್ ದ ಹೆಟೆರೋಜಿನಿಯಸ್ ಪಾಪ್ಯುಲೇಷನ್ ಇಂಟು ದ ಹೋಮೋಜಿನಿಯಸ್ ಗ್ರೂಪ್ ಅನ್ನೋದೇನಿದೆ ಅದನ್ನು ಸ್ಟ್ರಾಟಾ ಅಂತ ಕರಿತೀವಿ. ಸೊ ಈ ಸ್ಟ್ರಾಟಾನ ಯೂಸ್ ಮಾಡಿಕೊಂಡು ರಿಸರ್ಚ್ನ ಕಂಡಕ್ಟ್ ಮಾಡೋದಿದೆಯಲ್ಲ ಅದನ್ನು ಸಿಂಪಲ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಒನ್ ಅಂದರೆ ಥರ್ಡ್ ಒನ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಆರ್ ವಿ ಕಾಲ್ ಇಟ್ ಎಸ್ ಎ ಏರಿಯಾ ಸ್ಯಾಂಪ್ಲಿಂಗ್. ನೆನ್ಬಿಟ್ಕೊಳ್ಳಿ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ನ ಏರಿಯಾ ಸ್ಯಾಂಪ್ಲಿಂಗ್ ಅಂತಲೂ ಕರಿತೀವಿ. ಇಟ್ ಈಸ್ ಆಲ್ಸೋ ವೆರಿ ಎಕ್ಸ್ಟ್ರೀಮ್ಲಿ ಲಾರ್ಜ್ ಸೈಜ್ ಇರುತ್ತೆ ಆ್ಯಂಡ್ ಫಿಸಿಕಲಿ ನಾಟ್ ಪಾಸಿಬಲ್. ಇಲ್ಲೇನಾಗುತ್ತೆ, ವಿ ಆರ್ ನಾಟ್ ಫಿಸಿಕಲಿ ನಾಟ್ ಪಾಸಿಬಲ್ ಟು ಕಲೆಕ್ಟ್ ದ ಆಲ್ ಇನ್ಫಾರ್ಮೇಷನ್ ಒಂದು. ಓಕೆ, ನೆಕ್ಸ್ಟು ಇಲ್ಲಿ ಏನು ಮಾಡ್ತಾನೆ, ರಿಸರ್ಚರ್ ವಿಲ್ ಮೇಕ್ ದ ಸ್ಮಾಲ್ ಕ್ಲಸ್ಟರ್ಸ್ ಆರ್ ಗ್ರೂಪ್ಸ್ ಅಕಾರ್ಡಿಂಗ್ ಟು ದ ಏರಿಯಾ ಆರ್ ಎನಿ ಅದರ್ ಪ್ಯಾರಾಮೀಟರ್. ನೋಡಿ, ಓಕೆ, ಸಿಮಿಲರ್ಲಿ ಸೇಮ್ ಒಂದು ಪಾಪ್ಯುಲೇಷನ್ ಇರುತ್ತೆ, ಲಾರ್ಜ್ ಇನ್ ಸೈಜ್, ಎಕ್ಸ್ಟ್ರೀಮ್ಲಿ ಲಾರ್ಜ್ ಇನ್ ಸೈಜ್, ಸೇಮ್ ಡಾಕ್ಟರ್ಸು, ಲಾಯರ್ಸು, ಟೀಚರ್ಸು, IT ಆ್ಯಂಡ್ ಅದರ್ ಪ್ರೊಫೆಷ್ನಲ್ಸು ಎಲ್ಲ ಇರ್ತಾರೆ ಅಂದ್ಕೊಳ್ಳಿ. ಓಕೆ, ಇಲ್ಲೇನು ಮಾಡ್ತೀವಿ ನಾವು ಸ್ಟ್ರಾಟಿಫೈಡಲ್ಲಿ ವಿ ಆರ್ ಕನ್ವರ್ಟಿಂಗ್ ದ ಹೆಟೆರೋಜಿನಿಯಸ್ ಇಂಟು ಹೋಮೋಜಿನಿಯಸ್. ಓಕೆ, ಬಟ್ ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ವರ್ಟ್ ದ ಹೆಟೆರೋಜಿನಿಯಸ್ ಇಂಟು ಹೋಮೋಜಿನಿಯಸ್, ಬಟ್ ವಿ ಆರ್ ಟೇಕಿಂಗ್ ಆಸ್ ಎ ಏರಿಯಾ ವೈಸ್. ಓಕೆ, ಒಂದು ಏರಿಯಾ ತೊಗೊತೀವಿ, ಅದರಲ್ಲೆಲ್ಲರೂ ಇರ್ತಾರೆ, ಸ್ಮಾಲ್ ಏರಿಯಾ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಏರಿಯಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಬೆಂಗಳೂರು ಒಂದು ಏರಿಯಾ, ಬೆಂಗಳೂರು ಒಂದು ಸಿಟಿ ಅಂತ ತೊಗೊಂಡ್ರೆ ಇದು ದಟ್ ಈಸ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಪಾಪ್ಯುಲೇಷನ್. ಓಕೆ, ಅವಾಗ ಏನು ಮಾಡ್ತೀವಿ ನಾವು, ಒಂದು ರಾಜಾಜಿನಗರ್ ಏರಿಯಾ ತೊಗೊಳೋದು, ಇನ್ನೊಂದು ರಾಜರಾಜೇಶ್ವರಿ ನಗರ ತೊಗೊತೀವಿ, ಇಲ್ಲಾಂದರೆ ಮಲ್ಲೇಶ್ವರಂ ತೊಗೊಳೋದು. ಸಿಮಿಲರ್ಲಿ ಮಲ್ಲೇಶ್ವರಮ್ಮು, ವಿಜಯನಗರ, JP ನಗರ, ಜಯನಗರ, ಈ ಥರ ಏರಿಯಾ ವೈಸ್ ನಾವು ಸ್ಯಾಂಪ್ಲಿಂಗ್ ತೊಗೊತೀವಲ್ಲ, ಬಟ್ ಇಟ್ ರಿಮೈನ್ಸ್ ಹೆಟೆರೋಜಿನಿಯಸ್ ಇನ್ ಪಾಪ್ಯುಲೇಷನ್. ಓಕೆ, ಅದನ್ನು ಏನಂತೀವಿ, ಕ್ಲಸ್ಟರ್. ಬ್ರೇಕ್ ಮಾಡ್ತೀವಿ, ಪಾಪ್ಯುಲೇಷನ್ನ ಬ್ರೇಕ್ ಮಾಡಿ ಒಂದೊಂದು ಏರಿಯಾ ವೈಸ್ ಮಾಡ್ಕೊತೀವಿ, ಅದನ್ನು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಥವಾ ಏರಿಯಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ವೇರಿಯನ್ಸ್ ಅಂದರೆ ವೇರಿಯನ್ಸ್ ಅಮಾಂಗ್ ದ ಕ್ಲಸ್ಟರ್ ಆರ್ ಲೆಸ್ ದೆನ್ ದ ಸ್ಟ್ರಾಟಾ. ವೇರಿಯನ್ಸ್ ಅಂದರೆ ಏನಂತಾರೆ, ಮೇಟ್
ವೇರಿಯನ್ಸ್ ಅಂದರೆ ಡಿಫ್ರೆನ್ಸ್, ವೇರಿಯನ್ಸ್ ಅಂದರೆ ಡಿಫ್ರೆನ್ಸ್ ಇಲ್ಲೇನಿರುತ್ತೆ ಅಥವಾ ವ್ಯತ್ಯಾಸನೇ ಇರುತ್ತೆ, ದಟ್ ಈಸ್ ಲೆಸ್ ಇನ್ ಕಂಪೇರ್ ಟು ದ ಸ್ಟ್ರಾಟಸ್. ಓಕೆ ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂದರೆ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಪ್ಯಾಟ್ರನ್ ಯೂಸ್ ಮಾಡ್ತೀವಿ. ಪ್ಯಾಟ್ರನ್ ಅಂದರೆ ಒಂದು ರೋಲ್, ಪ್ರತಿ ರೋಲ್ ಇವಾಗ ಸ್ಟೂಡೆಂಟ್ಸ್ ಇರ್ತಾರೆ, ಬಟ್ ಇಟ್ ಈಸ್ ಅ ಸ್ಮಾಲ್ ಸ್ಯಾಂಪಲ್. ಸ್ಮಾಲ್ ಇನ್ ಸೈಜ್. ಸ್ಮಾಲ್ ಇನ್ ಸೈಜ್ ಫಸ್ಟ್ ಆಫ್ ಆಲ್. ಒಂದು ಕ್ಲಾಸ್ ರೂಮ್ ಇರುತ್ತೆ. ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬೆಂಚ್ ಇಟ್ಕೊಂಡಿರ್ತಾರೆ, ಬಟ್ ನಾವೇನು ಮಾಡ್ತೀವಿ, ಒಂದು ಪ್ಯಾಟ್ರನ್ನು ಪ್ರತಿ 10 ಜನಕ್ಕೆ ಪ್ರತಿ 5ನೇ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡೋದು. ಪ್ರತಿ ಬೆಂಚ್ ಅಥವಾ ಪ್ರತಿ ಬೆಂಚಲ್ಲೂ ಪ್ರತಿ ರೋಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡೋದು, ನೆಕ್ಸ್ಟ್ ರೋಲ್ಲಿ ಇಬ್ಬರು, ಆಮೇಲೆ ನೆಕ್ಸ್ಟ್ ರೋಲ್ಲಿ ಇಬ್ಬರು, ಈ ಥರ ಒಂದು ಪ್ಯಾಟ್ರನ್ ಮಾಡ್ಕೊತೀವಲ್ಲ, ಅದನ್ನು ನಾವೇನಂತೀವಿ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತೀವಿ. ಪ್ರತಿ 10 ಜನಕ್ಕೆ ಒಬ್ಬನೇ ಸೆಲೆಕ್ಟ್ ಮಾಡೋದು, ಮತ್ತು ಹಿಂಗೆ ಪ್ರತಿ 10 ಜನಕ್ಕೊಬ್ಬ ಈ ಥರ ಮಾಡ್ಕೊಳೋದಿದೆಯಲ್ಲ, ಅದನ್ನು ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಫೈನಲ್ ಒನ್ ಇಸ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಸೊ ನೋಡಿ, ನಾವು ಯಾವುದಾದ್ರು ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ ಸೊ ನಾವು ಒಂದೇ ಸ್ಯಾಂಪ್ಲಿಂಗ್ ಟೈಪ್ಗೆ ಸ್ಟಿಕ್ಕನ್ನು ಹೋಗೋಕ್ಕಾಗಿರಲ್ಲ, ಬಟ್ ಇಟ್ ಈಸ್ ಮೇಕ್ ಅಸ್ ಟು ಡಿಫಿಕಲ್ಟ್ ಟು ಕಂಡಕ್ಟ್ ರಿಸರ್ಚ್ ಅಂತ ಆಗ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ಸೊ ವಿ ಆಫ್ಟರ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಏನು ಮಾಡ್ತೀವಿ, ನಾವೆಲ್ಲ ಸ್ಯಾಂಪ್ಲಿಂಗ್ ನಮಗೆ ಯಾವ್ದು ಬೇಕೋ ಆ ಸ್ಯಾಂಪ್ಲಿಂಗ್ ಟೈಪ್ನ ನಾವು ಯೂಸ್ ಮಾಡ್ತೀವಿ. ಡಿಫ್ರೆಂಟ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ನ ಯೂಸ್ ಮಾಡ್ತೀವಿ ಸೈಮಲ್ಟೇನಿಯಸ್ಲಿ. ಅದನ್ನು ಏನಂತೀವಿ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಯಾವಾಗ ಯೂಸ್ ಮಾಡ್ತೀವಿ, ಸ್ಟಡಿ ಅಂದರೆ ನ್ಯಾಷನಲ್ ಲೆವೆಲ್ ಏನಾಗುತ್ತೆ, ಸೆನ್ಸಸ್ ಆಗುತ್ತೆ. ನ್ಯಾಷನಲ್ ಲೆವೆಲ್ ಏನೇನು ಸ್ಯಾಂಪ್ಲಿಂಗ್ ಸ್ಟಡಿ ಆಗುತ್ತೆ, ನ್ಯಾಷನಲ್ ಲೆವೆಲ್ ಏನೇನು ಸ್ಟಡಿ ಆಗುತ್ತೆ, ಅವಾಗ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ಬೆಟರ್ ಎಕ್ಸಾಂಪಲ್ ನೋಡಿ, ನಾವು ಕೋವಿಡ್ ವ್ಯಾಕ್ಸಿನ್ ತೊಗೊತಿದ್ದೀವಲ್ಲ, ದಟ್ ಈಸ್ ಅ ಬೆಟರ್ ಎಕ್ಸಾಂಪಲ್ ಫಾರ್ ದಿಸ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ನೋಡಿ, ಫಸ್ಟಿಗೆ ಕೋವಿಡ್ ವ್ಯಾಕ್ಸಿನ್ ಬಂದಾಗ 60+ ಏಜ್ ಗ್ರೂಪ್ನವ್ರು ಅವಾಗ ಏನು ಮಾಡಿದರು, ಒಂದು ಸ್ಟ್ರಾಟಾ ಕ್ರಿಯೇಟ್ ಮಾಡಿದರು. ಇಲ್ಲಿ ಸ್ಟ್ರಾಟಿಫೈಡ್ ಬಂತು, ಯಾವುದು ಓನ್ಲಿ ಹೆಲ್ತ್ ವರ್ಕರ್ಸ್ ಅಂತ. ಒಂದು ಬಂತು, ಅದನ್ನು ವಿ ಕಾಲ್ ಇಟ್ ಆಸ್ ತಗೊಳ್ಳೋಣ ಸ್ಟ್ರಾಟಿಫೈಡ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ತೊಗೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡಿದರು, ಎಲ್ಲ ಹೆಲ್ತ್ ವರ್ಕರ್ಸ್ ಆದಮೇಲೆ ನೆಕ್ಸ್ಟು ಬಂದ್ಬಿಟ್ಟು 60+ ಏಜ್ ಇರೋರು ಅಥವಾ 45 ಏನು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ, ಅವ್ರು ತೊಗೊಳಕ್ಕೆ ಮಾಡಿದರು. ಸೊ ಇದನ್ನು ನೀವು ಕ್ಲಸ್ಟರ್ ಅಂತ ತೊಗೊಳ್ಳಿ. ಕ್ಲಸ್ಟರ್ ಅಂತ ತೊಗೊಂಡ್ರೆ ನಿಮಗೆ ಇದರಲ್ಲಿ ಹೆಟರೋಜಿನಿಯಸ್ ಇನ್ ನೇಚರ್ ಬರುತ್ತೆ, ಎಲ್ಲರೂ ಬಂದುಬಿಡ್ತಾರೆ. ಇವಾಗ ಏನು ಮಾಡ್ತಾರೆ, 45+ ಇರೋರು ಎಲ್ಲ ತೊಗೋಬೇಕು ಅಂತ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಹಾಗೆ ಇದೇ ಥರ ಹೋಲ್ ನೇಷನ್ಗೆ ಕೋವಿಡ್ ವ್ಯಾಕ್ಸಿನ್ನ ಇಂಜೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಒನ್ ಈಸ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್. ಸೊ ನೋಡಿ, ಪ್ರಾಬಬಿಲಿಟಿಯಲ್ಲಿ ದಟ್ ಈಸ್ ಅ ರ್ಯಾಂಡಮ್, ಇಲ್ಲಿ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಇಲ್ಲಿ ಈಚ್ ಪಾಪ್ಯುಲೇಷನ್ ವಿಲ್ ನಾಟ್ ಗೆಟ್ ದ ಈಕ್ವಲ್ ಚಾನ್ಸ್, ಸೊ ಅನ್ಈಕ್ವಲ್ ಚಾನ್ಸಸ್ ಆಫ್ ಬೀಯಿಂಗ್ ಇನ್ಕ್ಲೂಡೆಡ್ ಇನ್ ದ ಸ್ಯಾಂಪಲ್ ಒಂದು. ಸೊ ಇಲ್ಲೇನು ಮಾಡ್ತೀವಿ, ನಾವು ಆ ಪ್ರಾಬಬಿಲಿಟಿಯಲ್ಲಿ ಸ್ಯಾಂಪಲ್ಸ್ ಆರ್ ಸೆಲೆಕ್ಟೆಡ್ ಫಾರ್ ದ ಸ್ಪೆಸಿಫಿಕ್ ಪರ್ಪಸ್. ಅಂದರೆ ನಮ್ಮ ಪ್ರಿಡಿಟರ್ಮೈನ್ಡ್ ಬೇಸಿಸ್ ಗೊತ್ತಿರುತ್ತೆ, ಪ್ರಿಡಿಟರ್ಮೈನ್ಡ್ ಆಲೇ ಗೊತ್ತಿರುತ್ತೆ ಏನು ಸೆಲೆಕ್ಷನ್ ಮಾಡಬೇಕು ಅಂತ. ಆವಾಗ ಮಾತ್ರ ಆ ಟೈಪಲ್ಲಿ ಮಾತ್ರ ನಾವು ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ ಒಂದು. ಇದು ಬಿಡಿ, ಈಕ್ವಲ್ ಚಾನ್ಸ್ ಇರೋದಿಲ್ಲ. ನೆಕ್ಸ್ಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಇಸ್ ಡಿಫೈನ್ಡ್ ಆಸ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ವಿಚ್ ಇಸ್ ರಿಸರ್ಚ್ ಸೆಲೆಕ್ಟ್ಸ್ ದ ಸ್ಯಾಂಪಲ್ಸ್ ಬೇಸ್ಡ್ ಆನ್ ದಿ ಸಬ್ಜೆಕ್ಟ್. ಸೊ ಇಲ್ಲಿ ಸಬ್ಜೆಕ್ಟಿವ್ ಜಡ್ಜ್ಮೆಂಟ್ ಇರುತ್ತೆ ಸೊ ಆಫ್ ದ ರಿಸರ್ಚರ್ ರಾದರ್ ದೆನ್ ರ್ಯಾಂಡಮ್ ಸೆಲೆಕ್ಷನ್. ಲೆಸ್ ಸ್ಟ್ರಿಂಜೆಂಟ್ ನೋಡಿ, ಲೆಸ್ ಸ್ಟ್ರಿಂಜೆಂಟ್. ಮೋರ್ ಸ್ಟ್ರಿಂಜೆಂಟ್ ಯಾವುದು, ಪ್ರಾಬಬಿಲಿಟಿ. ಇದು ಲೆಸ್ ಸ್ಟ್ರಿಂಜೆಂಟ್. ಡಿಪೆಂಡ್ಸ್ ಹೆವಿಲಿ ಆನ್ ದ ಎಕ್ಸ್ಪರ್ಟೈಸ್ ಆಫ್ ರಿಸರ್ಚ್. ಸೊ ಎಕ್ಸ್ಪರ್ಟೈಸ್ನ ಮೇನ್ ಡಿಪೆಂಡ್ ಆಗಿರುತ್ತೆ ಇದು, ಅಲ್ಲಿ ಎಕ್ಸ್ಪರ್ಟೈಸ್ ಮೇಲೆ ಅಷ್ಟು ಡಿಪೆಂಡ್ ಆಗಿರೋದಿಲ್ಲ. ಇಸ್ ಎ ಕ್ವಾಲಿಟೇಟಿವ್ ಟೈಪ್ ಆಫ್ ರಿಸರ್ಚ್, ನಾನ್ ಪ್ರಾಬಬಿಲಿಟಿ. ಸೊ ದೇರ್ ಆರ್ ಸೆವೆರಲ್ ಟೈಪ್ಸ್ ಇದೆ ನಾನ್ ಪ್ರಾಬಬಿಲಿಟಿ ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗಿಗೆ. ಒಂದು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಕಾನ್ಸಿಕ್ಯೂಟಿವ್, ಜಡ್ಜ್ಮೆಂಟಲ್, ಸ್ನೋಬಾಲ್ ಮತ್ತು ಕೋಟಾ ಸ್ಯಾಂಪ್ಲಿಂಗ್. ಸೊ ಫಸ್ಟ್ ಒನ್ ಈಸ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ಸೊ ಕನ್ವೀನಿಯನ್ಸ್ ಸ್ಯಾಂಪಲ್ ಅಂದ್ರೇನು, ಕನ್ವೀನಿಯನ್ಸ್ ಸ್ಯಾಂಪಲ್ನ ನಾವು ಆಕ್ಸಿಡೆಂಟಲ್ ಏನಂತ ಕರಿತೀವಿ, ಆಕ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂತಲೂ ಕರಿತೀವಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ನ.
ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಆಲ್ಸೋ ಕಾಲ್ಡ್ ಆಸ್ ಎ ಆಕ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡ್ತೀವಿ ನಾವು, ಸ್ಯಾಂಪಲ್ಸ್ನ ನಮ್ಮ ಕನ್ವೀನಿಯನ್ಸ್ಗೆ, ರಿಸರ್ಚರ್ಗೆ ಏನು ಕನ್ವೀನಿಯನ್ಸ್ ಇದೆ, ಅವನು ಇದನ್ನೇ ನಾವು ಕಲೆಕ್ಟ್ ಮಾಡಬೇಕು ಅಂತ ಇರ್ತಾನಲ್ಲ, ಆ ಸ್ಯಾಂಪಲ್ಸ್ ಮಾತ್ರ ಅಕಾರ್ಡಿಂಗ್ ಟು ಹಿಸ್ ಹರ್ ಕನ್ವೀನಿಯನ್ಸ್, ಅಕಾರ್ಡಿಂಗ್ ಟು ಆ ಟೈಪ್ ಮಾತ್ರ ಏನು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದೆಯಲ್ಲ ಅದನ್ನು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಕನ್ವೀನಿಯನ್ಸ್ ಸ್ಯಾಂಪಲ್ ಈಸ್ ಎ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ವಿ ನೋ ದಟ್ ಒನ್, ವೇರ್ ಸ್ಯಾಂಪಲ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ದ ಪಾಪ್ಯುಲೇಷನ್ ಓನ್ಲಿ ಬಿಕಾಸ್ they are conveniently available to the researcher, okay, according to the researcher convenience. Ideally in research it is good to test a sample that represent the population, but in some research the population is too large to examine and consider the entire population. So entire population ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಕೆಲವು ಟೈಮಲ್ಲಿ when the population is large. ಸೊ ಕನ್ವೀನಿಯನ್ಸ್ ಇದ್ದಾಗ ಏನಾಗುತ್ತೆ, ಇಟ್ ಈಸ್ ಗುಡ್ ಟು ಟೆಸ್ಟ್ ದ ಸ್ಯಾಂಪಲ್, ಅವನಿಗೇನು ರೆಪ್ರೆಸೆಂಟ್ ಮಾಡ್ತಾನೆ ಅದನ್ನು ತಗೊಳೋದ್ರಿಂದ ಆಬ್ವಿಯಸ್ಲಿ ದೆರ್ ಈಸ್ ನೋ ಸ್ಟ್ರಿಂಜೆಂಟ್, ಓಕೆ, ಲೆಸ್ ಸ್ಟ್ರಿಂಜೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಈಸ್ ಒನ್ ಆಫ್ ದ ರೀಸನ್ ವೈ ರಿಸರ್ಚರ್ ರಿಲೈ ಆನ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ವಿಚ್ ಈಸ್ ಮೋಸ್ಟ್ ಕಾಮನ್ ಮೆಥಡ್ ಆಫ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ because of its speed, cost effectiveness and easy availability of the sample. These are the main important things why the researcher choose convenient sampling. Okay, next one, consecutive sampling. So consecutive sampling na 1 by 1 ಅಂತನಾರು ಕರಿತೀವಿ ನಾವು. 1 by 1 ಅಂತನಾರು ಕರಿತೀವಿ. ಸೊ ನೋಡಿ, ಇಲ್ಲಿ ಒಬ್ಬ ರಿಸರ್ಚರ್ ಏನು ಮಾಡ್ತಾನೆ, ಯಾವುದಾದ್ರೂ ಒಂದು ಮಾಲ್ಗೆ ಹೋಗಿ ನಮ್ಗೆ ಕೆಲವು ಪ್ರಾಡಕ್ಟ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕು. ಸೊ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಹೋಗೋದು, ಅಲ್ಲಿ ಕೆಲವರು ರಿಸರ್ಚ್ ಏನು ಮಾಡ್ತಾರೆ, ರೆಸ್ಪಾಂಡೆಂಟ್ಸು ಕ್ಲಿಯರಾಗಿ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ಕ್ಲಿಯರ್ ರೆಸ್ಪಾನ್ಸ್ ಮಾಡಲ್ಲ. ಅವರು ಕರೆಕ್ಟಾಗಿ ಕೆಲವರು ಮಾಡ್ತಾರೆ ಮತ್ತು ಮಾಡಲ್ಲ, ಮತ್ತು ಈಸ್ ನಾಟ್ ಸ್ಯಾಟಿಸ್ಫೈಡ್, ಮತ್ತು ಕಾನ್ಸಿಕ್ಯೂಟಿವ್, ಮತ್ತು ಸೇಮ್ ಪ್ರೊಸೆಸ್ನ ಹಾಗೆ ಸೇಮ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಗ್ರೂಪ್ನ. ಓಕೆ, ಫೈನಲಿ ಅವನಿಗೆ ಕರೆಕ್ಟಾಗಿ ಸಿಗೋ ತನಕ ಇದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಸೊ ಅದನ್ನು ಕಾನ್ಸಿಕ್ಯೂಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ಸಿಮಿಲರ್ ಟು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ವಿತ್ ಸ್ಲೈಟ್ ವೇರಿಯೇಷನ್. ನೋಡಿ, ರಿಸರ್ಚರ್ಸ್ ಪಿಕ್ ದ ಸಿಂಗಲ್ ಪರ್ಸನ್ ಆರ್ ಗ್ರೂಪ್ ಆಫ್ ಸ್ಯಾಂಪಲ್, ಕಂಡಕ್ಟ್ ರಿಸರ್ಚ್ ಓವರ್ ದ ಪೀರಿಯಡ್, ಅನಲೈಸ್ ದ ರಿಸಲ್ಟ್, ದೆನ್ ಮೂವ್ಸ್ ಟು ಅನದರ್ ಸಬ್ಜೆಕ್ಟ್ ಆ್ಯಂಡ್ ಗ್ರೂಪ್ ಇಫ್ ನೀಡೆಡ್. ನೋಡಿ, ಇಲ್ಲಿ ಮಾಡ್ತಾನ, ಇಲ್ಲಿ ರಿಸಲ್ಟ್ ಅವನಿಗೆ ಬಂತು, ಇಲ್ಲ ಬಂದಿಲ್ಲ ಅಂದರೆ ನೆಕ್ಸ್ಟ್, ಓಕೆ, ಇಲ್ಲಿ ಬಂದಿಲ್ಲ ಅಂದರೆ ನೆಕ್ಸ್ಟ್, ಇಲ್ಲಿ ಬಂತ, ಓಕೆ, ಈ ಸ್ಟಾಪ್ಸ್ ದಟ್ ಒನ್. ಸೊ ಕಾನ್ಸಿಕ್ಯೂಟಿವ್ ಸ್ಯಾಂಪ್ಲಿಂಗ್ ಏನು ಮಾಡುತ್ತೆ, ರಿಸರ್ಚ್ಗೆ ಅವ್ನು ಮೆನಿ ಟಾಪಿಕ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಡುತ್ತೆ. ಓಕೆ, ಅವ್ನು ಇನ್ಸೈಟ್ನ ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ಫೈನ್ ಟ್ಯೂನ್ ಈಸ್ ರಿಸರ್ಚ್ ಬೈ ಕಲೆಕ್ಟಿಂಗ್ ದ ರಿಸರ್ಚ್ ದಟ್ ಹ್ಯಾವ್ ವೈಟಲ್ ಇನ್ಸೈಟ್ಸ್. Okay, next one is judgmental sampling. Judgmental sampling we also called a purposive or selective sampling. So judgmental sampling ನಾವು ಪರ್ಪಸಿವ್ ಅಂತಲೂ ಕರಿತೀವಿ ಮತ್ತು ಸೆಲೆಕ್ಟಿವ್ ಸ್ಯಾಂಪ್ಲಿಂಗ್ ಅಂತಲೂ ಕರಿತೀವಿ. Okay, judgmental sampling we are also called it as a purposive and selective sampling type ಅಂತ. ಸೊ ಇಲ್ಲಿ ಏನಾಗುತ್ತೆ, ರಿಸರ್ಚರ್ ಸೆಲೆಕ್ಟ್ ದ ಸ್ಯಾಂಪಲ್ ಪ್ಯೂರ್ಲಿ, ರಿಸರ್ಚರು ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ತಾನೆ ಇಸ್ ಪ್ಯೂರ್ಲಿ ಆನ್ ಇಸ್ ರಿಸರ್ಚರ್ಸ್ ನಾಲೆಡ್ಜ್ ಆ್ಯಂಡ್ ಕ್ರೆಡಿಬಿಲಿಟಿ. ಅವನ ನಾಲೆಡ್ಜ್ ಮತ್ತು ಕ್ರೆಡಿಬಿಲಿಟಿಯಿಂದ ಮಾತ್ರ ಸ್ಯಾಂಪಲ್ಸ್ನ ಸೆಲೆಕ್ಟ್ ಮಾಡ್ಕೊತಾನೆ. ಎಂಥ ಸ್ಯಾಂಪಲ್ ಸೆಲೆಕ್ಟ್ ಮಾಡ್ತಾನೆ ಅವನು, ಸುಮ್ಮನೆ ಹೋಗಿ ಸ್ಯಾಂಪಲ್ ಸೆಲೆಕ್ಟ್ ಮಾಡೋದಿಲ್ಲ. ಅವನೇನು ಮಾಡ್ತಾನೆ, ಎಕ್ಸ್ಪರ್ಟೀಸ್ನ ಸೆಲೆಕ್ಟ್ ಮಾಡ್ತಾನೆ. ಸೊ ಈ ವಿಲ್ ಸೆಲೆಕ್ಟ್ ದ ಎಕ್ಸ್ಪರ್ಟೀಸ್ನ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಸ್ಯಾಂಪ್ಲಿಂಗ್ ಎರರ್ ಕಮ್ಮಿ ಆಗುತ್ತೆ. ಪೀಪಲ್ ರಿಸರ್ಚರ್ ವಿಲ್ ಗೆಟ್ ದ ಎಕ್ಸಾಕ್ಟ್ ಆರ್ ಅಕ್ಯುರೇಟ್ ರೆಸ್ಪಾನ್ಸ್ ಫ್ರಮ್ ದಿಸ್ ಪೀಪಲ್. ನೋಡಿ, researchers choose only those people who they deem to fit to participate in the research study. Okay, fit ಅಂದರೆ they are experts ಅಂತ ಇರುತ್ತಲ್ಲ. ಓಕೆ, ನೋಡಿ, ಜಡ್ಜ್ಮೆಂಟಲ್ or purposive sampling is not a scientific method of sampling, and the downside of the sampling technique is that the raw convinced notions
of the researcher can influence the result. Thus the research technique involves the high amount of ambiguity. So expertise tagondaga it influences the result also. Okay, it is not a scientific method of sampling collection. This is for the judgmental sampling. Okay, next one is quota sampling. So quota sampling ಅಲ್ಲಿ ಏನಾಗುತ್ತೆ, ಸೊ quota sampling ನೋಡಿ ನಿಮಗೆ ಒಂದು ಕ್ವಶನ್ ಕೇಳಿದರೆ ವಿಚ್ ಸ್ಯಾಂಪ್ಲಿಂಗ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಸಿಮಿಲರ್ ಟು ದ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಡೈರೆಕ್ಟ್ ಆಗಿರಬೇಕು ಇಟ್ ಈಸ್ ಮಚ್ ಸಿಮಿಲರ್ ಟು ದ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸ್ಟ್ರಾಟಿಫೈಡ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ಗೆ ತುಂಬ ಸಿಮಿಲಾರಿಟಿ ಇದೆ. Okay, this is the quota sampling is more or less similar to the stratified sampling. Status create ಮಾಡೋದು same to same ಇರುತ್ತೆ. So ಇಲ್ಲೇನಾಗುತ್ತೆ, researcher wants to study a career goal of male or female employees in the organization. There are 500 employees in the organization, also known as the population. We know that one. Okay, 500 ಎಂಪ್ಲಾಯಿ ಇರ್ತಾರೆ, ಮೇಲ್ ಆರ್ ಫಿಮೇಲ್, ಅವ್ರ ಕೆರಿಯರ್ ಗೋಲ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕು. 500 ಪೀಪಲ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ ಎ ಪಾಪ್ಯುಲೇಷನ್. ಓಕೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೊತೀವಿ 500ಅಲ್ಲಿ ಅಮಂಗಲ್ಲಿ ನಾವು ಮೇಲ್ ಇಷ್ಟು ಜನ ಫಿಮೇಲ್ ಇಷ್ಟು ಜನ ಅಂತ ಸೆಲೆಕ್ಟ್ ಮಾಡ್ಕೊತೀವಿ ಸ್ಟಾರ್ಟ್ ಮಾಡಿಬಿಟ್ಟು. ಓಕೆ, ನೆಕ್ಸ್ಟ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಅಬೌಟ್ ದ ಪಾಪ್ಯುಲೇಷನ್ ದ ರಿಸರ್ಚರ್ ವಿಲ್ ನೀಡ್ ಓನ್ಲಿ ಎ ಸ್ಯಾಂಪಲ್ ನಾಟ್ ಎಂಟೈರ್ ಪಾಪ್ಯುಲೇಷನ್. ಸೊ ನೋಡಿ 500 ಜನದಲ್ಲಿ ರಿಸರ್ಚರ್ ನೀಡ್ ಓನ್ಲಿ ಸ್ಯಾಂಪಲ್. ಓಕೆ, 500 ಜನದಲ್ಲಿ ನಾವೆಲ್ಲರನ್ನೂ ಮಾಡ್ತೀವ, ನಾವು ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಮಾತ್ರ ನಾವು ಸ್ಯಾಂಪಲ್ ಸೈಜ್ನ ಕಲೆಕ್ಟ್ ಮಾಡ್ತೀವಿ. ಓಕೆ, further the researcher interested in a particular strata within the population. Here is where quota sampling helps dividing the population into strata or group. Further he is interested in the particular strata group alli idre further he will investigate that one. So snowball sampling alli, so when the sample size is small, sample size small irutte. Okay, alla sorry, population size ಸೊ ಪಾಪ್ಯುಲೇಷನ್ ಸೈಜು ಸ್ಮಾಲ್ ಇರುತ್ತೆ, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಲೆಕ್ಟ್ ದ ಡೇಟಾ, ನಾಟ್ ಈಸಿಲಿ ಅವೈಲಬಲ್. ಸೊ ನೋಡಿ, ಸ್ಮಾಲ್ ಸೈಜ್ ಮತ್ತು ನಾಟ್ ಈಸಿಲಿ ಡೇಟಾ ನಾಟ್ ಈಸಿಲಿ ಅವೈಲಬಲ್ ಇರೋದಿಲ್ಲ. ಓಕೆ, ಈಸಿಲಿ ಸ್ಯಾಂಪಲ್ನ ಕಲೆಕ್ಟ್ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಇದೇನಾಗುತ್ತೆ, ದಿಸ್ ಸ್ಯಾಂಪಲ್ ವರ್ಕ್ಸ್ ಆನ್ ದ ರೆಫರಲ್ ಪ್ರೋಗ್ರಾಮ್. ಅಂದರೆ ಹೇಗೆ ಅಂದರೆ ನೋಡಿ, ನಾನು ಯಾವುದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕು ಅಥವಾ ನಮಗೆ ಸ್ಯಾಂಪಲ್ ಬೇಕು ಅಂದರೆ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಚೂಸ್ ದ ಸ್ಯಾಂಪಲ್. ಓಕೆ, ಅವಾಗ ಯಾರೋ ಸ್ಯಾಂಪಲ್ ಸೈಜ್ ಸಿಗುತ್ತೆ ನಮಗೆ, ಒಂದು ಸ್ಯಾಂಪಲ್ ಒಬ್ಬ ಯಾರೋ ಸಿಕ್ಕರು ಅಂದರೆ ನಾವೇನು ಮಾಡ್ತೀವಿ, ಇವನಿಗೆ ಕೇಳ್ತೀವಿ, ನಿಮಗೆ ಗೊತ್ತಿರ್ತಕ್ಕಂಥ ಯಾರನ್ನಾದರೂ ಹೇಳ್ತೀರಾ ನಂಬರ್ ಅಂದರೆ ಓಕೆ ಅಂತ ಅವನೇನು ಮಾಡ್ತಾನೆ, ಒಂದಿಬ್ಬರು ನಂಬರ್ ಕೊಡ್ತಾನೆ. ಸೊ ಹೀಗೆ ಇನ್ನೊಬ್ಬ ಅವರೊಂದಿಬ್ಬರು ನಂಬರ್ ಕೊಡೋದು, ಈ ಥರ ಒಂದಿಬ್ಬರು ನಂಬರ್ ಕೊಡೋದು, ಈ ಥರ ಇದೇನಾಗುತ್ತೆ. ಓಕೆ, ಈ ಥರ ಇದು ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇರುತ್ತೆ. ಇದನ್ನು ಏನಂತೀವಿ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೋಡಿ, ನಾವು ಒಂದು ಇದರಲ್ಲಿ ಸ್ನೋ ಬಾಲ್ ಮಾಡಿದರೆ ಅದನ್ನು ಮೇಲಿಂದ ಉರುಳ್ಬಿಟ್ರೆ ಏನಾಗುತ್ತೆ, ಅದು ಸ್ನೋ ಹೆಚ್ಚಿಗೆ ಆಗಿ ದೊಡ್ಡ ಸ್ನೋಬಾಲಾಗಿ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ದ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್, ಪ್ರಾಬಬಿಲಿಟಿ ಆ್ಯಂಡ್ ನಾನ್ ಪ್ರಾಬಬಿಲಿಟಿ ಆರ್ ರ್ಯಾಂಡಮ್ ಆರ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದಕ್ಕೆ ಓಕೆ, ಲಾಸ್ಟ್ ಕಂಪ್ಯಾರಿಸನ್ ನೋಡ್ಬಿಡೋಣ. ಇದು ನೋಡಿಬಿಟ್ಟು ಕ್ಲಾಸ್ನ ವೈಂಡ್ ಅಪ್ ಮಾಡೋಣ. ಸೊ ಇಲ್ಲಿ ನಾನ್ ಪ್ರಾಬಬಿಲಿಟಿ ಮತ್ತು ಪ್ರಾಬಬಿಲಿಟಿ. ಸೊ ಇಟ್ ಈಸ್ ಎ ಸಬ್ಜೆಕ್ಟಿವ್ ನಾನ್ ಪ್ರಾಬಬಿಲಿಟಿ. ಇನ್ ನೇಚರ್ ಇಟ್ ಈಸ್ ಎ ರ್ಯಾಂಡಮ್. ಓಕೆ, ನಾಟ್ ಎವ್ರಿ ಒನ್ ಹ್ಯಾಸ್ ದ ಈಕ್ವಲ್ ಚಾನ್ಸ್, ಯಾರಿಗೂ ಇರೋದಿಲ್ಲ. ನಾಟ್ ಎವ್ರಿ ಒನ್ ವಿಲ್ ಗೆಟ್ ದ ಈಕ್ವಲ್ ಚಾನ್ಸ್ ಟು ಪಾರ್ಟಿಸಿಪೇಟ್, ಬಟ್ ಎವ್ರಿ ಒನ್ ಇನ್ ದ ಪಾಪ್ಯುಲೇಷನ್ ಹ್ಯಾಸ್ ದ ಈಕ್ವಲ್ ಚಾನ್ಸ್ ಟು ಗೆಟ್ ಸೆಲೆಕ್ಟೆಡ್. ಓಕೆ, ನಾನ್ ಪ್ರಾಬಬಿಲಿಟಿ ರಿಸರ್ಚರ್ ಡಸ್ ನಾಟ್ ಕನ್ಸಿಡರ್ ಸ್ಯಾಂಪ್ಲಿಂಗ್ ಬಯಾಸ್ ಕಮ್ಮಿ ಇರುತ್ತೆ, ಬಯಾಸ್ ಇರೋದಿಲ್ಲ ಅಂತ ತಿಳ್ಕೊಳ್ಳಿ, ಬಟ್ ಇಟ್ ವಿಲ್ ರೆಡ್ಯೂಸ್ ದ ಬಯಾಸ್ ಪ್ರಾಬಬಿಲಿಟಿ. ಓಕೆ, ಯೂಸ್ಫುಲ್ ವೆನ್ ಪಾಪ್ಯುಲೇಷನ್ ಈಸ್ ಸಿಮಿಲರ್ ಟ್ರೈಟ್ಸ್. ಸೊ ಓಕೆ, ಸಿಮಿಲರ್ ಟ್ರೈಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಆವಾಗ ಈಸಿ ನಾನ್ ಪ್ರಾಬಬಿಲಿಟಿಯಲ್ಲಿ. ಸೊ ಪ್ರಾಬಬಿಲಿಟಿಯಲ್ಲಿ ಪಾಪ್ಯುಲೇಷನ್ ಈಸ್ ಡೈವರ್ಸ್, ಹೆಟೆರೋಜಿನಿಯಸ್. ದ ಸ್ಯಾಂಪಲ್ ಡಸ್ ನಾಟ್ ಅಕ್ಯುರೇಟ್ಲಿ ಪ್ರೆಸೆಂಟ್ ದ ಪಾಪ್ಯುಲೇಷನ್ used to create the accurate sample.
finding respondents is easy, but finding respondents is not easy. These are the some of the comparisons between the norm probability and probability sampling. ಓಕೆ, ಇಲ್ಲಿಗೆ ನಾವು ಈ ಸೆಷನ್ನ ಏನು ಮಾಡೋಣ. ಸೊ ನೆಕ್ಸ್ಟ್ ಇನ್ನೂ 2 ಸೆಷನ್ ಇರುತ್ತೆ. ಐ ವಿಲ್ ಕಂಪ್ಲೀಟ್ ದ ಹೋಲ್ ಕಾನ್ಸೆಪ್ಟ್ ಆಫ್ ರಿಸರ್ಚ್ ಆಪ್ಟಿಟ್ಯೂಡ್. ಥ್ಯಾಂಕ್ ಯು ಆ್ಯಂಡ್ ಆಲ್.